ಇವತ್ತಿನ ರೆಸಿಪಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಯಮ್ಮಿ ಆಗಿದೆ. ಟೆಕ್ಸ್ಚರ್ ನೋಡಿ ಯಾವ ರೀತಿ ಇದೆ ಅಂತ ನಿಮ್ಗೆ ಯಾವ ಸ್ವೀಟ್ ಶಾಪಲ್ಲೂ ಸಿಗಲ್ಲ, ಯಾವ ಹೋಟ್ಲಲ್ಲೂ ಸಿಗಲ್ಲ. ಈ ಯಮ್ಮಿ ಆಗಿರೋ ಕ್ಯಾರೆಟ್ ಯೂಸ್ ಮಾಡ್ಕೊಂಡು ಮಾಡಿರೋ ಎಕ್ಸಲೆಂಟ್ ಸ್ವಾದ ರೆಸಿಪಿ. ವಿಟಮಿನ್ ಎ ಧಾರಾಳವಾಗಿದೆ ನಮ್ಮ ಕ್ಯಾರೆಟಲ್ಲಿ. ಅದಕ್ಕೆ ಯಾವ ರೀತಿ ಮಾಡೋದು ಈ ಡೆಸರ್ಟು? ಕೇವಲ 10 ನಿಮಿಷ ಸ್ಪೆಂಡ್ ಮಾಡೋದೇ ಸಾಕು. ಮಕ್ಕಳೆಲ್ಲ ಬಾಯಿ ಚಪ್ಪರಿಸ್ಕೊಂಡು ಮತ್ತೆ ಮತ್ತೆ ಮಾಡಿಕೊಡು ಅಂತ ಕೇಳ್ತಾರೆ. ಈಗ ನಾನೊಂದು ಅರ್ಧ ಕೆ ಜಿಯಷ್ಟು ಊಟಿ ಕ್ಯಾರೆಟ್ ತೊಗೊಂಡಿದ್ದೀನಿ. ಅರ್ಧ ಕೆ ಜಿ ಊಟಿ ಕ್ಯಾರೆಟ್ಗೆ 1/4 ಲೀಟ್ರಷ್ಟು ಗಟ್ಟಿ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು 2ರಿಂದ 3 ವಿಷಲ್ ಕೂಗಿಸ್ಕೊಂಬಿಡೋಣ ಬನ್ನಿ. ವೆಲ್ಕಮ್ ಟು ಹೇಮಾನಾಗ್ ರೆಸಿಪೀಸ್. ನಾನು ಹಿಮಾ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಬೆಲ್ ಬಟನ್ ಹೊತ್ತದೆ ಹೋಗಬೇಡಿ ಅಂತ ಹೇಳ್ಬಿಟ್ಟು ನಮ್ಮ ವಿಷಲ್ಲು ರೆಡಿಯಾಗಿದೆ. 2 ಸೀಟಿ ಕೂಗಿದೆ. ಸೊ ಬನ್ನಿ, ಕ್ಯಾರೆಟ್ ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡೋಣ. ಒಂದು ಫೋರ್ಕ್ ಅಥವಾ ಸ್ಪೂನು, ಒಂದು ಚಾಕು ಸಹಾಯದಿಂದ ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಇದನ್ನು ಸ್ವಲ್ಪ ತಣಿಯಕ್ಕೆ ಬಿಟ್ಬಿಡೋಣ. ಅರ್ಜೆಂಟ್ ಇತ್ತು ಅಂದರೆ ಸ್ವಲ್ಪ ತಣ್ಣೀರು ಹಾಕಿ ಅದನ್ನು ತಣ್ಣಗೆ ಮಾಡಿಸ್ಕೊಳ್ಳೋಣ. ಓಕೆನಾ? ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಶ್ರೀಗಂಧದ ಥರ ಪೇಸ್ಟ್ ಮಾಡ್ಕೊಳ್ಬೇಕು. ಸೊ ಯಮ್ಮಿ ಆಗಿರೋ ರೆಸಿಪಿ. ಮಕ್ಕಳಿಗೆ ದಯವಿಟ್ಟು ಸ್ಕೂಲಿಂದ ಬರೋಷ್ಟೊತ್ತು ಮಾಡಿಕೊಡಿ. ಇಷ್ಟಪಟ್ಟು ತಿಂತಾರೆ ಅವರು. ಇದನ್ನು ಕೋಲ್ಡ್ ಆಗೂ ತಿನ್ಬೋದು, ಹಾಟ್ ಆಗೂ ತಿನ್ಬೋದು, ಎರಡೂ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ನಾನಿಲ್ಲಿ ಒಂದು 2ರಿಂದ 3 ಚಮಚದಷ್ಟು ಸಕ್ಕರೆ ಮತ್ತು 2ರಿಂದ 3 ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಮಿಲ್ಕ್ ಪೌಡ್ರು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಬೋದು. ಯೂಶಲಿ ಕ್ಯಾರೆಟಲ್ಲೇ ಸ್ವಲ್ಪ ಸ್ವೀಟ್ ಇದೆ, ನಾವು ಎಕ್ಸ್ಟ್ರಾ ಸ್ವೀಟ್ಗೋಸ್ಕರ ಸಕ್ಕರೆ ಸಹ ಆ್ಯಡ್ ಮಾಡಿದ್ದೀವಿ. ಅಕ್ಕಿ ಹಿಟ್ಟು ಹಾಕೋ ಉದ್ದೇಶ ಏನು ಅಂದರೆ ನಮಗೆ ಒಂದು ಸಾಲಿಡ್ ಟೆಕ್ಸ್ಚರ್ ಬರಲಿ ಅಂತ. ಇಲ್ಲೆಲ್ಲೂ ನಾನು ಬೇಕಿಂಗ್ ಪೌಡರ್ ಆಗಲಿ, ಬೇಕಿಂಗ್ ಸೋಡಾ ಆಗಲಿ, ಮೈದಾ ಆಗಲಿ ಯೂಸ್ ಮಾಡ್ತಿಲ್ಲ. ಸೊ ಮ್ಯಾಕ್ಸಿಮಮ್ ಹೆಲ್ತ್ ಬೆನಿಫಿಟ್ಸ್ ನಿಮಗೆ ಕ್ಯಾರೆಟಲ್ಲಿ ಸಿಕ್ಕೇ ಸಿಗುತ್ತೆ. ಅದು ಹಾಲಿಂದ ಬೇರೆ ನಾವು ಅದನ್ನು ಬೇಯಿಸಿದ್ದೀವಿ. ಸೊ ಮಕ್ಳಿಗಂತೂ ತುಂಬ ಆ್ಯಪ್ಟ್ ಆಗಿರೋ ಡೆಸರ್ಟು. ಇದನ್ನು ನೀವು ಸ್ಕೂಲಿಗೆ ಸಹ ಪ್ಯಾಕ್ ಮಾಡ್ಬೋದು. ನಿಜವಾಗ್ಲೂ ಹೇಳ್ತೀನಿ, ಗ್ಯಾರಂಟಿ. ಅವ್ರ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ ಯಾವುದರಿಂದ ಮಾಡಿರೋದು ಅಂತ. ಈ ಯಮ್ಮಿ ಆಗಿರೋ ಟೇಸ್ಟಿ ಆಗಿರೋ ಡೆಸರ್ಟ್ ಇವತ್ತು ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ. ಓಕೆನಾ? ನಮ್ಮ ಪೇಸ್ಟು ರೆಡಿಯಾಗಿದೆ. ಓಕೆನಾ? ಒಂದು ಬೌಲ್ ತೊಗೊಳ್ತೀನಿ. ಈ ಬೌಲಲ್ಲಿ ಅದನ್ನು ಗ್ರೀಸ್ ಮಾಡೋಣ. ಓಕೆ, ಈ ಥರ ಬೌಲ್ಸ್ ಇದೆ ನಮ್ಮ ಮನೇಲಿ. ನಿಮ್ಮ ಮನೇಲಿ ಈ ಥರ ಇಲ್ಲ ಅಂದರೆ ಕಾಫಿ ಲೋಟ ಇದ್ದರೆ ಅದ್ರಲ್ಲಿ ಸಹ ಗ್ರೀಸ್ ಮಾಡ್ಬೋದು. ಸ್ವಲ್ಪ ತುಪ್ಪನ ಎಣ್ಣೆ ಹಾಕೋಣ. ನಾನು ಕೇಳಿದ್ರೆ ಎಣ್ಣೆನ ಮಾತ್ರ ಯೂಸೇ ಮಾಡಬೇಡಿ, ಮಕ್ಳಿಗೆ ಮಾಡ್ಕೊಳ್ಳೋದ್ರಿಂದ ತುಪ್ಪ ಯೂಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಗ್ರೀಸ್ ಮಾಡಿಬಿಟ್ಟು ಇನ್ನು ನಾವೆಲ್ಲಿ ಮೈದಾ ಆಗಲಿ, ಬೇಕಿಂಗ್ ಪೌಡರ್ ಆಗಲಿ, ಬೇಕಿಂಗ್ ಸೋಡಾ ಆಗಲಿ ಬಳಕೆ ಮಾಡಿಲ್ಲ. ಸೊ ಇದು ಎಲ್ಲೂ ರೇಸ್ ಆಗುತ್ತೆ, ಉಬ್ಬುತ್ತೆ, ಕೇಕ್ ಥರ ಅಂತ ಏನೂ ಟೆನ್ಷನ್ ಇಲ್ಲ. ನೋಡಿ, ಇಷ್ಟು ಫಿಲಪ್ ಮಾಡಿದ್ರೆ ಸಾಕು. ಸೊ ಇದನ್ನೆಲ್ಲ ಫಿಲಪ್ ಮಾಡೋಷ್ಟೊತ್ತಿಗೆ ನಾನಿಲ್ಲಿ ನೀರು ಕಾಯಕ್ಕಿಟ್ಟಿದ್ದೀನಿ. ಇಡ್ಲಿ ಪಾತ್ರೆ ಇದ್ರೂ ಸಹ ಅಥವಾ ನಾರ್ಮಲ್ ಕಡಾಯಲ್ಲಿ ನೀರನ್ನ ಕುದಿಯೋಕ್ಕಿಟ್ಬಿಡೋಣ ಗ್ಯಾಸಲ್ಲಿ. ನೋಡಿ, ನೀರು ಕುದೀತಿದೆ. ಬನ್ನಿ ಇದನ್ನೆಲ್ಲ ಇಟ್ಟು ಸ್ಟೀಮ್ ಮಾಡೋಣ. ಕೇವಲ 5ರಿಂದ 6 ನಿಮಿಷ ಸ್ಟೀಮ್ ಮಾಡಿದ್ರೆ ಸಾಕು. ಅಕ್ಕಿ ಹಿಟ್ಟಂತೂ ಯೂಶಲಿ ಬೆಂದೇ ಬಂದುಬಿಡುತ್ತೆ. ಕ್ಯಾರೆಟ್ ಈಗಾಗಲೇ 90% ಬೆಂದಿದೆ. ಸೊ ಈಗ ನೆಕ್ಸ್ಟ್ ಏನು ಮಾಡೋದು ಒಂದು ಈ ಕಡೆ ಒಂದು ಬೌಲಲ್ಲಿ ನಾನಿಲ್ಲಿ ಸುಮಾರು ಒಂದು 4ರಿಂದ 5 ಚಮಚದಷ್ಟು ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ. ಅದಕ್ಕೆ ನೀರು ಅಥವಾ ಹಾಲು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಹಾಲು ಹಾಕ್ಕೊಂಡ್ರೆ ಬೆಟರ್. ನೋಡಿ, ಈ ಥರ ಇರಲಿ. ಈ ಥರ ಇದೆ. ಅದಕ್ಕೆ 2ರಿಂದ 3 ಚಮಚದಷ್ಟು ನಾನಿಲ್ಲಿ ಏಲಕ್ಕಿ ಕಾಯಿ ಬೇಕಾದರೂ ಹಾಕ್ಕೊಳ್ಬೋದು. ಸೊ ಮಿಲ್ಕ್ ಪೌಡ್ರು ಮತ್ತು ಬೇಕಿದ್ರೆ ಸ್ವಲ್ಪ ಸ್ವೀಟ್ ಹಾಕ್ಕೊಳ್ಳಿ, ಸಕ್ಕರೆ ಹಾಕ್ಕೊಳ್ಳಿ. ಯೂಶಲಿ ಮಿಲ್ಕ್ ಪೌಡರಲ್ಲಿ ಸ್ವೀಟ್ ಇದ್ದೇ ಇರುತ್ತೆ. ಇದನ್ನು ತಿಕ್ ಪೇಸ್ಟ್ ಆಗಿರಬೇಕು, ಎಲ್ಲೂ ಲಮ್ಸ್ ಇರಬಾರ್ದು, ಗಂಟು ಇರಬಾರ್ದು. ನೋಡಿ, ಈ ಥರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈಗ ಸ್ಟೀಮ್ ಮಾಡಿ ತೆಗೆದಿದ್ನಲ್ಲ 5ರಿಂದ 6 ನಿಮಿಷ. ನೋಡಿ, ಸುಮಾರು ಸಾಫ್ಟ್ ಆಗಿತ್ತು, ಬೆಂದಿದೆ. ಅದು 99% ಬೆಂದಿದೆ. ಇನ್ನು 1% ಅಷ್ಟೇ. ಮಿಲ್ಕ್ ಪೌಡ್ರು ಒಂದು 5 ನಿಮಿಷ ಸಾಕು. ಟೋಟಲಾಗಿ 10 ಮಿನಿಟ್ಸ್ ಅಷ್ಟೇ ನಮಗೆ ಇದು ಬೇಕಾಗಿರೋದು. ನೋಡಿ, 10 ಮಿನಿಟ್ಸ್. ಇದನ್ನು 5 ಮಿನಿಟ್ಸ್ ಪ್ರೀ ಕುಕ್ಕಿಂಗ್ ಆಗಿದೆ, 5 ಮಿನಿಟ್ಸ್ ಈಗ ಇಡ್ತಿದ್ದೀನಿ. ನೋಡಿ, 10 ಮಿನಿಟ್ಸ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕೈಗೆ ಅಂಟ್ಕೊತಿಲ್ಲ. ಸೊ ಸೂಪರಾಗಿ ರೆಡಿಯಾಗಿದೆ. ನಿಮಗೆಲ್ಲೂ ಅಂಟ್ಕೊಳ್ತಿಲ್ಲ ಅಲ್ವಾ? ಹೊಗೆ ನೋಡಿ ಯಾವ ರೀತಿ ಬರುತ್ತೆ ಅಂತ. ಸೊ ಯಮ್ಮಿ ಆಗಿರೋ ಡೆಸರ್ಟ್ನ ನಿಮ್ಮ ಮನೆಯಲ್ಲೆಲ್ಲ ಇವತ್ತು ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ. ಇಲ್ಲಿ 2 ಬ್ಯಾಟರ್ ಹೇಳಿದೆ. ಒಂದು ಕ್ಯಾರೆಟ್ ಪೇಸ್ಟ್ ಮಾಡ್ಕೊಂಡಿರೋದು, ಅಕ್ಕಿ ಹಿಟ್ಟು ಮತ್ತು ಮಿಲ್ಕ್ ಪೌಡ್ರು ಮತ್ತು ಸಕ್ಕರೆ. ಮಿಲ್ಕ್ ಪೌಡ್ರ್ ಆಪ್ಷನಲ್. ಸೆಕೆಂಡ್ ಬ್ಯಾಟರ್ ಬಂದುಬಿಟ್ಟು ಮಿಲ್ಕ್ ಪೌಡ್ರು ಮತ್ತು ಹಾಲು ಮತ್ತು ಸಕ್ಕರೆ ಬೇಕಿದ್ದರೆ ಮಿಲ್ಕ್ ಪೌಡ್ರು ಸ್ವೀಟ್ ಇರುತ್ತೆ. ಸೊ ಇದನ್ನು ಅರ್ಜೆಂಟು ತಿನ್ನಬೇಕು ನೋಡಿದ ತಕ್ಷಣ ಅನ್ನೋರಿಗೆ ಇದೊಂದು ಈಸಿ ಪ್ರೋಸೆಸ್ಸು. ಇಲ್ಲಪ್ಪ ಆರಾಮಾಗಿ ಖಾರಕ್ಕೆ ತಿನ್ನೋಣ ಅನ್ನೋರಿಗೆ ಧಾರಾಳವಾಗಿ ಅದನ್ನು ಆರಕ್ಕಿಟ್ಬಿಟ್ಟು ತಿನ್ನಿ. ನಾನು ಅರ್ಜೆಂಟಾಗಿ ತಿಂದು ಟೇಸ್ಟ್ ಮಾಡಬೇಕು, ನಿಮಗೆಲ್ಲ ವೀಡಿಯೋ ಮಾಡಿ ತೋರಿಸ್ಬೇಕಲ್ಲ ಯಾವ ರೀತಿ ಮಾಡೋದು ಅಂತ. ಸೊ ಅದಕ್ಕೋಸ್ಕರ ಅರ್ಜೆಂಟಾಗಿ ತಣ್ಣೀರಲ್ಲಿ ಇಟ್ಬಿಟ್ಟು ಅದನ್ನು ತೆಗಿತಾ ಇದ್ದೀನಿ. ನನಗಂತೂ ಇದು ಮಾಡ್ತಿದ್ರೇ ನಿಜವಾಗ್ಲೂ ಹೇಳ್ತಿದ್ದೀನಿ, ಬಾಯಲ್ಲಿ ನೀರು ಬಂದುಬಿಡ್ತು. ನಾನು 2 ಕಪ್ಸ್ ತಿಂದಿದ್ದೀನಿ. ಯಾಕೆಂದರೆ ಜಾಸ್ತಿ ತಿನ್ನಬಾರ್ದು ಸ್ವೀಟು ಅನ್ನುತ್ತೆ. ಯಾಕೆಂದರೆ ಈ ಮಕ್ಕಳಿಗೆ ಮಾಡಿಕೊಡಿ ನಿಜವಾಗ್ಲೂ. ಎಸ್ಪೆಷಲಿ ಕ್ಯಾರೆಟಲ್ಲಿ ವಿಟಮಿನ್ ಎ ಧಾರಾಳವಾಗಿದೆ. ಸೊ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನೀವು ಕ್ಯಾರೆಟ್ ಅದೇ ಥರ ಕೊಟ್ಟರೆ ಅವ್ರು ತಿನ್ನಲ್ಲ. ಸೊ ಈ ಥರ ಯಮ್ಮಿ ಯಮ್ಮಿ ಡೆಸರ್ಟ್ಸ್ ಮಾಡಿಕೊಡಿ. ಯಾಕೆ ತಿನ್ನಲ್ಲ ಅಂತ ನನಗೆ ಹೇಳಿ. ಯಾವ ರೀತಿ ಇದೆ ಲುಕ್ಕು? ಫಸ್ಟು ಲುಕ್ ಚೆನ್ನಾಗಿರಬೇಕು, ಸೆಕೆಂಡ್ ಟೇಸ್ಟ್ ಚೆನ್ನಾಗಿರಬೇಕು, ಮೂರನೇದು ನೋಡಿ ಬಾಯೊಳಗೆ ಹಾಗೇ ಗುಳುಮ್ ಅಂತ ಹೋಗಿಬಿಡುತ್ತೆ. ಸೊ ಯಮ್ಮಿ ಆಗಿರೋ ಕ್ಯಾರೆಟ್ನ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ. ನಾರ್ಮಲ್ ಕ್ಯಾರೆಟು ಬರುತ್ತಲ್ಲ, ಊಟಿ ಕ್ಯಾರೆಟ್ ಇಲ್ಲದೆ ನಾರ್ಮಲ್ ಕ್ಯಾರೆಟು, ಅದರಲ್ಲೂ ನೀವು ಟ್ರೈ ಮಾಡ್ಬೋದು. ಅದು ತುಂಬ ಚೆನ್ನಾಗಿರುತ್ತೆ. ಬಟ್ ಕಲರ್ಗೆ ಇದು ಡಾರ್ಕ್ ಬ್ರೈಟ್ ಕಲರ್ ಅಂತ ಮಕ್ಳಿಗೆ ನೋಡಿದ ತಕ್ಷಣ ಎಸ್ ಇದು ಬ್ರೈಟ್ ಕಲರ್ ಅಂತ ಹೇಳ್ತಾರಲ್ಲ, ಅದೇ ಹೇಳಿಲ್ವಾ? ಸ್ವೀಟ್ ಶಾಪ್ಗೆಲ್ಲ ಹೋದರೆ ಅವ್ರು ನೋಡಿದ್ದನ್ನ ಅಟ್ರಾಕ್ಟ್ ಮಾಡ್ತಾರೆ. ಓ, ಕಲರ್ ಸಖತ್ತಾಗಿದೆ ಅಂತ. ಸೊ ಕಲರ್ ಜೊತೆಗೆ ಟೇಸ್ಟು, ಆರೋಗ್ಯಕ್ಕೂ ಹೆಲ್ತಿಯಾಗಿರೋ ಒಂದು ಡೆಸರ್ಟ್ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫೈನಲ್ ಪ್ರಾಡಕ್ಟ್ ನೋಡಿ ಯಾವ ರೀತಿ ಬಂದಿದೆ ನಮ್ಮ ಸ್ವೀಟು ಅಂತ. ಯಮ್ಮಿ ಆಗಿದೆ. ಎಲ್ಲೂ ಕೈಗೆ ಅಂಟ್ಕೊಳ್ತಿಲ್ಲ. ಎಲ್ಲೋ ಮನೆಯಲ್ಲಿರೋ ಐಟಮ್ಸೇ ಅಲ್ವಾ, ಹೊರಗಡೆ ಹೋಗ್ತಾರಂಥದ್ದು ಯಾವುದೂ ಇಲ್ಲ. ಸೊ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕು, ಒಂದು ಶೇರು, ಒಂದು ಕಮೆಂಟು ನಿಮ್ಮ ಫ್ಯಾಮಿಲಿ ಸರ್ಕಲ್ಗೆಲ್ಲ ಶೇರ್ ಮಾಡಿ. ಮಕ್ಕಳೆಲ್ಲ ಇರೋ ಮನೆಗೆ ಇದೊಂದು ಶೇರ್ ಮಾಡಿ, ಇದೊಂದು ವೀಡಿಯೋನ ಅವರು ಮಾಡಿ ಎಂಜಾಯ್ ಮಾಡಿ ತಿನ್ನಲಿ ಅಂತ ಹೇಳ್ತಾ ಸೂಪರಾಗಿರೋ ವೀಡಿಯೋ ತೋರಿಸಿದ್ದೀನಿ ನಿಮಗೆ. ಸೊ ಇವತ್ತೆಲ್ಲ ನಿಮ್ಮ ಮನೇಲಿ ಟ್ರೈ ಮಾಡಿ. ಮತ್ತು ಕ್ಯಾರೆಟ್ ಜಾಗದಲ್ಲಿ ಬೀಟ್ರೂಟ್ ಸಹ ನಾವು ಹಾಕ್ಕೊಂಡು ಇದೇ ಥರ ಪ್ರೊಸೀಜರಲ್ಲಿ ಮಾಡ್ಬೋದು.
ಬೀಟ್ರೂಟ್ ಅಂದರೆ ನಮಗೆ ಪರ್ಪಲ್ ಬರುತ್ತೆ, ಪರ್ಪಲ್ ವಿತ್ ವೈಟು. ಸೊ ಮಕ್ಕಳು ಯೂಶ್ವಲಿ ಆ ಕಲರ್ ಇಷ್ಟಪಡಲ್ಲ. ಬಟ್ ಬೇಕಿದ್ದರೆ ನೀವು ಅದನ್ನು ಟ್ರೈನು ಮಾಡ್ಬೋದು. ನಾನು ಅದನ್ನು ಈಗಾಗಲೇ ಮಾಡಿದ್ದೀನಿ, ಬಟ್ ನಾನು ವೀಡಿಯೋ ಮಾಡಿಲ್ಲ, ಎಡಿಟಿಂಗ್ ಮಾಡಿಲ್ಲ, ಅದನ್ನು ಹಾಕ್ತೀನಿ. ಬಟ್ ಅದಕ್ಕಿಂತ ಇದು ತುಂಬ ಚೆನ್ನಾಗಿದೆ. ಸೊ ಯು ಗೋ ವಿತ್ ದಿ ಕ್ಯಾರೆಟ್. ಕ್ಯಾರೆಟ್ ಅಂತೂ ಬೆಸ್ಟ್ ಆಪ್ಷನ್ ಆಗಿದೆ. ಸೊ ನಿಮ್ಮನೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಿಮ್ಗೆ ಏನು ಅನಿಸ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ₹1 ನಿಮ್ಗೆ ಖರ್ಚಾಗಲ್ಲ. ಆಲ್ ಅಂತ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಹೋಗಬಲ್ಲ. ಎಲ್ಲರಿಗೂ ನಮಸ್ಕಾರ. ನಾನು ಹೇಮಾ. ಥ್ಯಾಂಕ್ ಯು.